ಏಕೆನ್ನ ಕಾಡುವೆಯೋ ಏ ವಿಧಿ ಸಾಕಿನ್ನು ಜೀವನವು ಕೊನೆಗಾಣಿಸದೆ ಶೋಕ ಸಾಗರದೊಳಗೆ ಹೇ ವಿಧಿ ಶೋಕ ಸಾಗರದೊಳಗೆ ಏಕೆ ಸಾಕಿಲ್ಲು ಜೀವನವು ಕೊನೆಗಾಣಿಸುಗರಿಯೇ ಶೋಕ ಸಾಗರದೊಳಗೆ ಸಾಕಿಲ್ಲು ಜೀವನವು ಕೊನೆಗಾಣಿಸುಗರಿಯೇ ಹರಿಯು ಪೇಳಿದಯನ್ನ ಜನನದ ರಹಸ್ಯವ ಹೇ ವಿಧಿ ಹರಿಯು ಪೇಳಿದಯನ್ನ ಜನನದ ರಹಸ್ಯವ ಕುಂತಿದೇವಿಯು ನನ್ನ ಜನನಿಯನ್ನುವ ಪರಿಯ ಮಾತೆಯನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ವೇಷವನ್ನು ತ್ಯಜಿಸಿ ಮನವು ಕಾತರಿಸುತ್ತಿದೆ ವೇಷವನ್ನು ತ್ಯಜಿಸಿ ಶೋಕ ಸಾಗರದೊಳಗೆ ಶೋಕ ಸಾಗರದೊಳಗೆ ಸಾಕಿಲ್ಲು ಜೀವನವು ಕೊನೆಗಾಣಿಸುವರಿಯೇ ಶ್ರೀಕರಿ ಶ್ರೀಕರಿ ಭಗವಾನ್ ಭಾಸ್ಕರ ಸೃಷ್ಟಿಯ ಉಗಮದಿಂದಲೂ ಸಹ ನಿನ್ನ ಜ್ವಲಂತ ಪ್ರಭೆಯಿಂದ ಈ ಜಗತ್ತನ್ನೇ ಬೆಳಗುತ್ತಿರುವ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿದಿರಲೇಬೇಕಲ್ಲವೇ? ಹೇ ಭಾನು ತಿಲಕ, ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಸೂತನೆಂಬ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮದಳದೇವಂ ಸಂಸೂರ್ಯಂ ಪ್ರಣಮಾ
ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರಾರು? ಓ, ಪಾಂಡವರ ಮಾತೆ ಕುಂತಿ, ಅಂದರೆ ಅಂದರೆ ನನ್ನ ಹಡೆದ ಮಾತೆ. ಅಮ್ಮ ನೀನೇನಾ ನನ್ನ ಹಡೆದ ಮಾತೆಯೋ? ನದಿಯೊಳಗೆ ನೋಕಿದೆ ಮಾತೆಯೇ ಮಮತೆಯೇ, ನದಿಯೊಳಗೆ ನೋಕಿದೆ ಮಾತೆಯೇ ಮಮತೆಯೇ, ನದಿಯೊಳಗೆ ನೋಕಿದೆ. ಅಮ್ಮ ಜನಿಸಿದ ಕ್ಷಣ ಕರುಣೆ ತೋರೆದೋ, ಅಮ್ಮ ಜನರೇ, ಅಮ್ಮ ಅಮ್ಮ ಜನಿಸಿದ ಕ್ಷಣ ಕರುಣೆ ತೋರೆದೋ, ಜನಿಸಿದ ಕ್ಷಣ ಕರುಣೆ ತೋರೆದೋ, ಜಲದೊಳೆ ಸೇದು ಹತ್ಯೆಗೈಯಲು. ಜನಿಸಿದ ಕ್ಷಣ ಕರುಣೆ ತೋರೆದೋ, ಜಲದೊಳೆ ಸೇದು ಹತ್ಯೆಗೈಯಲು. ಕಂದನೆನಿಸಿ ಅಂದು ನಿನಗೆ ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಧರೇನು, ನಾನು ಗೈದ ಅಪರಾಧವೇ. ನದಿಯೊಳಗೆ ನೋಡಿದೆ ಮಾತೆಯೇ ಮಮತೆಯೇ, ನದಿಯೊಳಗೆ ನೋಡಿದೆ. ಅಮ್ಮ ಭಾಗ್ಯನಂತೆ ನಾನು ಬಾಲ್ಯದಿಂದಲೇ ಗಾಲೇನೇನು. ಅಮ್ಮ ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೇ ಗಾಲೇನೇನು. ಸೂತನೆಂಬನಿಲ್ಲನೆಯಳು ಮುಳುಗಿ ಬಾಗಳ ನಲ್ಲೇನು. ಸೂತನೆಂಬನಿಲ್ಲನೆಯಳು ಮುಳುಗಿ ಬಾಗಳ ನಲ್ಲೇನು. ಅಡೆದ ಜನನಿ ಜನಕರಾರೋ ಎಂದು ಕಂಬನಿ ಕರೆದೆನು.
ಏನು ಹೇಳಿದೆ ಅಮ್ಮ? ಕೀರ್ತಿ ಕೀರ್ತಿ ಕ್ಷತ್ರಿಯನಾಗಿ ಚಂದ್ರವಂಶದಲ್ಲಿ ಜನಿಸಿದ್ದರೂ ಸಹ ನಿನ್ನ ನಿಷ್ಕರುಣೆಯ ಫಲವಾಗಿ ಸೂತನೆಂಬ ಅಪಕೀರ್ತಿಯಲ್ಲಿ ಮೂಕ ಪಶುವಿನಂತೆ ಜೀವಿಸುತ್ತಿರುವ ಈ ಪಾಪಿ ಕರ್ಣನಿಗೆ ಎಂತಹ ಕೀರ್ತಿಯಮ್ಮ, ಎಂತಹ ಕೀರ್ತಿ ತಾಯಿ. ನಾನು ಹುಟ್ಟಿದ ಕೂಡಲೇ ಎಳೆಯ ಕಂದನೆಂಬ ಕರುಣೆಯೂ ಇಲ್ಲದೆ ತುಂಬಿ ಹರಿಯುತ್ತಿದ್ದ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಅಂತಹ ಅಪರಾಧವಾದರೂ ಏನಮ್ಮ? ಅಲ್ಲಿರುವ ಜಲಚರಗಳೂ ಸಹ ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟು ಬಿಟ್ಟವೆ ಅಮ್ಮ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳೂ ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಮಮಕಾರಗಳಿಂದ ಸಾಕಿ ಸಲಹುವು. ಹೀಗಿರುವಾಗ ಸಕಲ ಧರ್ಮವನ್ನು ಅರಿತ ನೀನು ಮಾತ್ರ ನನ್ನನ್ನು ನಿಷ್ಕರುಣೆಯಿಂದ ತುಂಬಿ ಹರಿಯುತ್ತಿದ್ದ ಗಂಗಾ ನದಿಯಲ್ಲಿ ಬಿಸಾಡಲು ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ, ನೀಚ, ಹೀನ ಕುಲದವನು ಎಂದು ನಿಂದಿಸುತ್ತಿರುವಾಗ ನೀನು ಬಂದು ಕರ್ಣಸೂತನಲ್ಲ, ಕ್ಷತ್ರಿಯ, ನನ್ನ ಗರ್ಭ ಸಂಜಾತನೆಂಬ ನಿನ್ನ ಒಂದೇ ಒಂದು ಮಾತಿನಿಂದ ನನ್ನೆಲ್ಲ ಸಂಕಟವನ್ನು ಪರಿಹರಿಸಬಹುದಾಗಿದ್ದ ನೀನು ನಿರ್ದಯಳಾದೆ ಏಕೆ ತಾಯಿ? ನಿರ್ದಯಳಾದೆ ಏಕೆ ಅಮ್ಮ? ಎಷ್ಟಾದರೂ ನೀನು ನನ್ನ ಹೆತ್ತ ತಾಯಿ ಅಲ್ಲವೇ ಅಮ್ಮ? ದೈವಕ್ಕೆ ಸಮಾನಳು. ನಿನ್ನನ್ನು ನಿಂದಿಸಿದರೆ ನಾನು ಪರಮ ಪಾಪಿಯಾಗುವೆನು ತಾಯಿ, ಪರಮ ಪಾಪಿಯಾಗುವೆನಮ್ಮ. ಈಗಲಾದರೂ ಈ ಪಾಪಿ ಮಗನ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ, ಅಷ್ಟು ಸಾಕು ತಾಯಿ, ಅಷ್ಟು ಸಾಕು. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತಾನೇ ತೀರಿಸಲಮ್ಮ? ಹೇಗೆ ತಾನೇ ತೀರಿಸಲಿ ತಾಯಿ? ನೀ
ಕಂದ, ಅಮ್ಮ, ನೀನಿಗೆ ಮಾತನಾಡಬೇಡ. ಮೊದಲೇ ನೊಂದು ಬೆಂದಿರುವೆ ನನ್ನ ಮನಸ್ಸಿಗೆ. ಈ ನಿನ್ನ ಮಾತುಗಳು ಶೂಲದಂತೆ ಎರೆಯುತ್ತಿರುವವು. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆಲ್ಲ ನಾನೇ ಕಾರಣಳು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಮಗನೇ. ಈ ನಿನ್ನ ತಾಯಿಯನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನ್ನಾಡುವುದು ಬಾಲಕರಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ. ಈ ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆಯಮ್ಮ? ಅನವರತವು ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾವಿ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು? ಬಿಡುತ್ತಾಯಿ ಚಿಂತೆಯನ್ನು. ಹಾಗಲ್ಲ ಮಗನೇ, ಆ ಕೌರವರೊಡನೆ ಸೇರಬೇಡ. ನೀ ಪಾಂಡವರೊಡನೆ ಸೇರಿಕೋ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವವರೆವಿಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಹಾಗಲ್ಲ. ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಡೆ ಸೌಭದ್ರ ದಾನವನ್ನು ಮಾಡುತ್ತೇನೆ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಸಕಲ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ ತಾಯಿ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿ ಹರಿಯಮ್ಮ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೇ ಎಂದು ನನ್ನನ್ನು ಶಪಿಸದಿರೇ ತಾಯಿ. ಇಂತಹ ಸಮಯದಲ್ಲಿ ವೀರ ಮಾತೆಯಾದ ನೀನೇ ನನಗೆ ಹಿತಬೋಧಿಯನ್ನು ಮಾಡು ತಾಯಿ, ಹಿತಬೋಧಿಯನ್ನು ಮಾಡು. ಈ ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ನಾ ಸಂತೋಷ ಪಡಬೇಕಲ್ಲವೇ? ಏನು ಹೇಳಿದೆಯಮ್ಮ? ಮತ್ತೊಮ್ಮೆ ಹೇಳು ತಾಯಿ. ಕಂದ, ಪಾಂಡವರು ನಿನ್ನ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಕಣ್ತುಂಬ ಕಂಡು ಸಂತೋಷ ಪಡುವೆನು ಮಗನೇ. ಅಮ್ಮ, ಏನು ನಾನು ನನ್ನ ಸಹೋದರರೊಡಗೂಡಿ ಹಸ್ತಿನಾವತಿಯ ರಾಜ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವುದನ್ನು ನೀನು ಕಣ್ತುಂಬ ನೋಡಿ ಸಂತೋಷ ಪಡಬೇಕೆ ತಾಯಿ? ಅಮ್ಮ, ಅಂದು ನಾನು ಎಳೆ ಕಂದನಿರುವಾಗಲೇ ದೈವ ಸಹಜವಾಗಿಯೇ ನೀಡಬೇಕಾಗಿದ್ದ ಮಾತೃ ಪ್ರೇಮವನ್ನೇ ನೀಡಲು ನಿರಾಕರಿಸಿ ಗಂಗೆಯಲ್ಲಿ ಬಿಸಾಡಿದ ನೀನು ಇಂದು ಆ ನಿನ್ನ ಮಕ್ಕಳಾದ ಪಾಂಡವರ ಪ್ರಾಣ ರಕ್ಷಣೆಯ ಸಲುವಾಗಿ ರಾಜ್ಯಭಾರದ ಆಸೆಯನ್ನು ತೋರಿಸುವೆಯ ಅಮ್ಮ? ಅಮ್ಮ, ಅಂದು ನೀನು ಎಳೆಯತನದಲ್ಲಿ ಚಿವುಟಿ ಹಾಕಿದ್ದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದಮ್ಮ, ಒಣಗಿ ಹೋಗಿರುವುದು ತಾಯಿ. ಅದು ಪುನಃ ಚಿಗುರುವುದೇನಮ್ಮ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಾದರೂ ಎಲ್ಲಿಯದು? ಬಿಡಮ್ಮ ಚಿಂತೆಯನ್ನು. ಚಿಂತಿಸದೆ ನಾ ಹೇಗಿರಲಿ? ದುರ್ಯೋಧನನು ಲೋಕೈಕ ವೀರನಾದ
ಪಾಂಡವರ ಮೇಲೆ ದ್ವೇಷ ಸಮರಗಳನ್ನು ಸಾಧಿಸುತ್ತಿರುವಾಗ ನಾ ಚಿಂತಿಸದೆ ಅದು ಹೇಗಿರಲಿ ಕಂದ. ಮಗನೇ, ಹೋಗಲಿ ನಾಳಿನ ಶುದ್ಧ ರಣರಂಗದಿಂದ ನಾಳಿನ ಶುದ್ಧ ರಣರಂಗದಿಂದ ನೀ ಪರಾನ್ಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವವರೆವಿಗೂ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಹೋರಾಡಿ ಮಡಿಯುವೆನು. ಉಳಿದದ್ದು ದೈವೇಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ನಿನ್ನ ಸಹಿತ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನು ಎಂದು ನಿಂದಿಸಿ ದೂಡಿ ಬಿಟ್ಟಿದ್ದಾಗ ಈ ಸೂತನನ್ನು ಬಹು ಮಮತೆಯಿಂದ ಅಪ್ಪಿ ಆಲಂಗಿಸಿ ಅಂಗರಾಜ್ಯದ ಪಟ್ಟಕಟ್ಟಲಿಲ್ಲವೇ ತಾಯಿ. ಆತನು ನನ್ನನ್ನು ತನ್ನ ಪ್ರಾಣದಂತೆ ಹೃದಯದ ಸಗನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಸಕಲ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಃ ಆಗಲಾರದು ತಾಯಿ. ನಾನು ಪರನ್ಮಕಲಾಗಲಾರೆ. ಅಮ್ಮ, ಹೋಗಲಿ ಬಿಡು ಮಗನೇ. ಅಮ್ಮ, ನಾಳಿನ ಶುದ್ಧ ರಣರಂಗದಲ್ಲಿ ರಣರಂಗದಲ್ಲಿ ಜನ್ಮದಾತೆ ಪರಮ ಪುನೀತೆ. ಅಮ್ಮ, ಜನ್ಮದಾತೆ ಪರಮ ಪುನೀತೆ ಮಮತೆಯ ಮಾತೃದೇವತೆ ತಾಯೇ, ಮಮತೆಯ ಮಾತೃದೇವತೆ. ಅಮ್ಮ, ಜನ್ಮದಾತೆ ಪರಮ ಪುನೀತೆ ಮಮತೆಯ ಮಾತೃದೇವತೆ ತಾಯೇ, ಮಮತೆಯ ಮಾತೃದೇವತೆ. ಅಮ್ಮ, ಮಕ್ಕಳೈವರನ್ನು ಮೋತ್ತಿಟ್ಟು ಸಾಕಿದೆ, ಮಕ್ಕಳೈವರನ್ನು ಮೋತ್ತಿಟ್ಟು ಸಾಕಿದೆ, ಕರುಳಿನ ಕಂದನ ಕಡಲಳು ನೂಕಿದೆ. ಅಮ್ಮ, ಜನರೇ ಮಕ್ಕಳೈವರನ್ನು ಮೋತ್ತಿಟ್ಟು ಸಾಕಿದೆ, ಕರುಳಿನ ಕಂದನ ಕಡಲಳು ನೂಕಿದೆ. ಈ ಅಪಮಾನವ ಸಹಿಸಲಾರೆ, ಈ ಅಪಮಾನವ ಸಹಿಸಲಾರೆ, ಎಂದಿಗೂ ನಾನು ಬರಲಾರೆ, ಎಂದಿಗೂ ನಾನು ಬರಲಾರೆ. ಜನ್ಮದಾತೆ ಪರಮ ಪುನೀತೆ ಮಮತೆಯ ಮಾತೃದೇವತೆ ತಾಯೇ, ಮಮತೆಯ ಮಾತೃದೇವತೆ. ಅಮ್ಮ, ಅಮ್ಮ,
ನೀಯನ್ನ ಕರೆದರೆ ನಾ ಬರಲಾರೆನು, ನೀಯನ್ನ ಕರೆದರೆ ನಾ ಬರಲಾರೆನು, ಮಿತ್ರ ಸುಯೋಧನನ ಕೈ ಬಿಡಲಾರೆ ಅಮ್ಮ. ಜನನೇ ನೀಯನ್ನ ಕರೆದರೆ ನಾ ಬರಲಾರೆನು, ನೀಯನ್ನ ಕರೆದರೆ ನಾ ಬರಲಾರೆನು, ಮಿತ್ರ ಸುಯೋಧನನ ಕೈ ಬಿಡಲಾರೆ, ವೈರಿ ಭರ್ತನ ಶಿರವ ಉಳಿಸಲಾರೆ ಅಮ್ಮ. ವೈರಿ ಭರ್ತನ ಶಿರವ ಉಳಿಸಲಾರೆ, ಎಂದಿಗೂ ನಾನು ಬರಲಾರೆ, ಎಂದಿಗೂ ನಾನು ಬರಲಾರೆ, ಜನ್ಮದಾತೆ ಪರಮ ಪುಣ್ಯ ಮಮತೆಯ ಮಾತೃದೇವತೆ ತಾಯೇ, ಮನತೆಯ ಮಾತೃದೇವತೆ ಅಮ್ಮ. ಜನರೇ ಅಮ್ಮ. ಆಗಲ್ಲ ಮಗನೇ, ನಾಳಿನ ಯುದ್ಧರಣ ರಂಗದಲ್ಲಿ ಪಾಂಡವರು ಯಾರಾದರೂ ನಿನ್ನ ಕೈಗೆ ಸಿಲುಕಿದರೆ ನೀನವರನ್ನು ಕೊಲ್ಲಬೇಡ ಕಂದ, ನೀನವರನ್ನು ಕೊಲ್ಲಬೇಡ ಅಮ್ಮ. ಏನು ಹೇಳಿದೆಯಮ್ಮ? ಇದುವರೆವಿಗೂ ನೀನು ನನ್ನ ಕಂದ, ನಾನು ನಿನ್ನ ತಾಯಿ ಎಂದು ಮಮತೆಯ ವಾತ್ಸಲ್ಯವನ್ನೇ ಹರಿಸಿದ ನೀನು ಈಗ ನಾಳಿನ ಯುದ್ಧದಲ್ಲಿ ನಿನ್ನ ಮಕ್ಕಳಾದ ಪಾಂಡವರನ್ನು ಮಾತ್ರ ಉಳಿಸಿಕೊಡು ಎಂದು ಕೇಳಿದ್ರಿಯಲ್ಲ ತಾಯಿ. ಆ ಪಾಂಡವರು ಮಾತ್ರ ನಿನ್ನ ಮಕ್ಕಳೇ ಅಮ್ಮ. ಈ ಪಾಪಿ ಕರ್ಣನು ನಿನ್ನ ಮಗನಲ್ಲವೇ ತಾಯಿ? ಆ ಪಾಂಡವರ ಮೇಲೆ ನಿನಗಿರುವ ಮಮತೆ ಮಮಕಾರಗಳು ಈ ಪಾಪಿ ಕರ್ಣನ ಮೇಲೆ ಏಕಿಲ್ಲ ತಾಯಿ? ಈ ಪಾಪಿ ಕರ್ಣನ ಮೇಲೆ ಏಕಿಲ್ಲ ತಾಯಿ? ಹಾಗಲಿ ತಾಯಿ, ನಾನು ಎಷ್ಟಾದರೂ ಸೂತ ಕುಲದಲ್ಲಿ ಬೇದವನಲ್ಲವೇ ಅಮ್ಮ? ನಿನ್ನ ಮಗನೆಂತಾಗುವೆನಮ್ಮ? ನಿನ್ನ ಮಗನೆಂತಾಗುವೆ ತಾಯಿ? ಹಾಗಲಿ ತಾಯಿ, ಹಾಗಲಿ. ನಾಳಿನ ಯುದ್ಧದಲ್ಲಿ ನಿನ್ನ ಮಕ್ಕಳಾದ ಪಂಚ ಪಾಂಡವರೈವರಲ್ಲಿ ಯಾರನ್ನಾದರೂ ಉಳಿಸುವೆನು. ಆದರೆ ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಅರ್ಜುನನ ಮೇಲೆ ನಿನಗಿಷ್ಟು ಕೋಪವೇ ಕಯ್ಯ? ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷ ಪಟ್ಟರೆ ಆಗಲಾಗ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ. ಅಮ್ಮ, ನನ್ನಿಂದ ಆ ಅರ್ಜುನನೇ ಮೃತನಾದರು, ನನ್ನನ್ನೊಳಗೂಡಿ 5 ಮಕ್ಕಳು. ಆ ಅರ್ಜುನನಿಂದ ನಾನೇ ಮೃತನಾದರು, ಆ ಅರ್ಜುನನನ್ನೊಳಗೂಡಿ 5 ಮಕ್ಕಳು. ಎಂತಾದರೂ ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ಚಿಂತೆಯನ್ನು. ಅಮ್ಮ, ಹೋಗಲಿ ಬಿಡು ಮಗನೇ, ನಿನ್ನ ನೆಚ್ಚಿಗೆ ತೊಂದರೆಗೆ ನಾ ಗುರಿಪಡಿಸಲಾರೆ. ಆದರೆ ಹೇಳು ತಾಯಿ, ಕೊನೆಯದಾಗಿ ನನ್ನದೊಂದು ಮಾತಿರುವುದು, ಅಮ್ಮ. ಅದನ್ನಾದ್ರೂ ನಡೆಸಿಕೊಡುತ್ತೀಯಾ? ಅಮ್ಮ, ಯಾರು ಏನೇ ಕೇಳಿದರೂ ಇಲ್ಲ ಎನ್ನದೆ ಕೊಡುವ ಪ್ರವೃತ್ತಿಯಮ್ಮ ಈ ಕರ್ಣನದು. ಅಂತಹುದರಲ್ಲಿ ಹಡೆದ ಮಾತೆ ಒಂದು ಮಾತನ್ನು ನಡೆಸಿಕೊಡಲಾರದ ಹೇಳಿಯೇ ಅಮ್ಮ ಈ ಕರ್ಣನು. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನೋ, ಜನನಿ ನಿನ್ನ
ಮಗನಿವನು ಉಸಿಯಾಡುವನೇನು ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ ಸತ್ಯವಮ್ಮ ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ ಧರ್ಮದಾಣೆ ಧರ್ಮ ಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನೀ ಹಾಗಾದರೆ ಕೇಳು, ನಾಳಿನ ಯುದ್ಧದ ರಂಗದಲ್ಲಿ ಬೇಡ ತಾಯಿ ಬೇಡ ತಾಯಿ ಯೋಧನ ವಾಗ್ದಾನ ಪಡೆದೆ ತಾಯಿ, ಎಂತ ವಾಗ್ದಾನ ಪಡೆದೆಯಮ್ಮ. ಮಿತ್ರ ಸುಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನು ಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಸುಯೋಧನನನ್ನು ರಕ್ಷಿಸಬೇಕು. ಅವನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಇಂದ್ರನು ಕಪಟ ಬ್ರಾಹ್ಮಣ ವೇಷಧಾರಿಯಾಗಿ ಬಂದು ನನ್ನ ವಜ್ರ ಕವಚವನ್ನೇ ದಾನವಾಗಿ ಪಡೆದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು, ಮಗನೇ ಕರ್ಣ, ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಮಾಡಲಿ, ಪೌರುಷವಿರುವವರೆವಿಗೂ ಆ ನನ್ನ ಸ್ವಾಮಿ ಸುಯೋಧನನಿಗಾಗಿಯೇ ಹೋರಾಡಿ ಮಡಿಯುವೆನು. ಉಳಿದದ್ದು ದೈವೇಚ್ಛೆ, ಉಳಿದದ್ದು ದೈವೇಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಕಂದ, ಅಮ್ಮ, ಇಲ್ಲಿ ಬಾ ಮಗನೇ. ಹೇಳು ತಾಯಿ. ಈ ನಿನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲವಲ್ಲ? ಅಮ್ಮ,
ಭಕ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಷ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೇ. ಜನನೇ ಸಂದೇಹವ ಬಿಡು ಅಮ್ಮ, ಈ ಕಣ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ, ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ. ಹೌದು ತಾಯಿ, ಹಿಡಿಯುವುದೊಂದು ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲೇ ಈ ದೊರೆಯ ಬಿಳಿದು ನಿಲ್ಲಲೇ. ಅಮ್ಮ ಮುಗಿಲೆ ಇಳಿದು ಬರಲೇ ಈ ದೊರೆಯ ಬಿಳಿದು ನಿಲ್ಲಲೇ. ಚಿತ್ತಾಣ ತಪ್ಪೆ ನಮ್ಮ ನಿಲ್ಲಾಡ ಸತ್ಯವಮ್ಮ. ಬಿಡು ಚಿಂತೆಯ ಜನನೇ. ಅಮ್ಮ ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ಇಳಿಸಿಕೊಡುವೆಯಾ ತಾಯಿ? ನಿನ್ನದೊಂದು ಮಾತೆ ಅದೇನೆಂಬುದನ್ನು ತಿಳಿಸು ಮಗನೇ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವು ಹಿಂದಾಯಿತು. ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುವುದು. ಪುನಃ ನಿನ್ನನ್ನು ಕಾಣುವ ಭಾಗ್ಯ ಲಭಿಸುವುದೋ ಇಲ್ಲವೋ ತಿಳಿಯದು. ಒಂದು ವೇಳೆ ಈ ಮಹಾಭಾರತ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಹೇಗೆ ಕಂದ? ಒಂದು ವೇಳೆ ಈ ಮಹಾಭಾರತ ಯುದ್ಧದಲ್ಲಿ ದೈವವಶಾತ್ ನಾನೇನಾದರೂ ಮೃತನಾದರೆ ಆ ಸತ್ಯಸಂಧನಾದ ಧರ್ಮಜನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡುವೆಯ ಅಮ್ಮ? ದೈವವೇ, ಇಂತಹ ಸಂಕಟ ನಾಶಗಳಿಂದ ಮುಳಿಯುವ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಅಮ್ಮ 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 ನಿನ್ನ ಮುಖವನು ಈ ಯುಗದಿ ಕಾಣಲಗುವುದೆಯೋ ಅಮ್ಮ. ಅಮ್ಮ ನಿನ್ನ ಮುಖವನು ಈ
ಬಗೆ ಬಗೆಯಲಿ ನೊಂದು ಕಣ್ಣೀರ ಬಗೆ ಬಗೆಯಲಿ ನೊಂದು ಕಣ್ಣೀರ ಕರೆದು ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನೋ ಮಗನೇ ಹೋಗಿ ಬರುವೆನೋ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವಲ್ಲವೇ? ಹೇ ವಿಧಿ, ನಿನ್ನ ಲೀಲೆ ಅಗಣ್ಯವಾದದ್ದು, ನಿನ್ನ ಲೀಲೆ ಅಗಣ್ಯವಾದದ್ದು. ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಗರು ದೇವಾ ಅರಿಯಲ ಸಾಧ್ಯವೋ? ಹೇ ವಿಧಿ, ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಗರು ದೇವ ಅರಿಯಲ ಸಾಧ್ಯವೋ? ಹೇ ವಿಧಿ, ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿದ್ದರೆ ಹೇ ವಿಧಿ, ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿದ್ದರೆ ಭೋಗವಿದ್ದರೂ ಸರಿ ಶ್ರೀಹರಿ 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 ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಹೇ ವಿಧಿ, ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಗರು ದೇವ ಅರಿಯಲ ಸಾಧ್ಯವೋ?
ಧನಂಜಯ ನನ್ನ ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭುವಿಯ ವೀಕ್ಷಿಸಿದೆಯ ರಣಭುವಿಯ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ಕುರುಕ್ಷೇತ್ರದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರೆದಿದ ಸೈನ್ಯದ ಮಹಾಪೂರ ನೆರೆದಿದ ಸೈನ್ಯದ ಮಹಾಪೂರ ಜಯವ ಗಳಿಸಿದೊಡ ನೀನೆ ಧನ್ಯ ಜಯವ ಗಳಿಸಿದೊಡ ನೀನೆ ಧನ್ಯ ಧನಂಜಯ ಧನಂಜಯ ಶ್ವೇತ ವಸನದಾರೆ ಭೀಷ್ಮ ಪಿತಾಮಹರೋ ಶ್ವೇತ ವಸನದಲ್ಲಿ ಭೀಷ್ಮ ಪಿತಾಮಹ ರಥರೂಢರಾಗಿ ದಾಟಿಹ ನೋಡು ಶ್ವೇತ ವಸನದರ ಭೀಷ್ಮ ಪಿತಾಮಹರು ರಥರೂಢರಾಗಿ ದಾಟಿಹ ನೋಡು ಅಜಾನುಬಾಹು ಭುಜಬಲಾಢ್ಯರು ಅಜಾನುಬಾಹು ಭುಜಬಲಾಢ್ಯರು ತ್ರಿಜಗವ ಬಲ್ಲದು ನಿಜ ಸ್ಥಿತಿಯ ತ್ರಿಜಗವ ಬಲ್ಲದು ನಿಜ ಸ್ಥಿತಿಯ 11 ಚೋವಿಡಿ ಸೈನ್ಯದ 11 ಚೋವಿಡಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿರಿ ಇಂದು ಅವರ ಗೆದ್ದು ವಿಜಯವ ಸಾಧಿಸು ಇಂದು ಅವರ ಗೆದ್ದು ವಿಜಯವ ಸಾಧಿಸು ಧನಂಜಯ 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 ನನ್ನ ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭುವಿಯ ವೀಕ್ಷಿಸಿದೆಯ ರಣಭುವಿಯ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರೆದಿದ ಸೈನ್ಯದ ಮಹಾಪೂರ ನೆರೆದಿದ ಸೈನ್ಯದ ಮಹಾಪೂರ ಜಯವ ಗಳಿಸಿದೊಡ ನೀನೆ ಧನ್ಯ ಜಯವ ಗಳಿಸಿದೊಡ ನೀನೆ ಧನ್ಯ ಧನಂಜಯ ಧನಂಜಯ ಪಾರ್ಥ ಹತ್ತ ನೋಡು ಕೌರವೇಶ್ವರರ ಶಿಬಿರವನ್ನ ವಾಸುದೇವ ಪಾರ್ಥ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ಎನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಕೌರವ ವೀರನನ್ನೊಂದು ಸಾರಿ ನೋಡುವೆನು ಕೌರವೇಶ್ವರ ಹಿತಾಕಾಂಕ್ಷಿಗಾಗಿ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ದರಗರ್ಭಿಸಲು ಸಿದ್ಧರಿರುವ ವೀರ ಯೋಧರನ್ನೊಮ್ಮೆ ಸೋರಿಸುವುದೇವ ಪಾರ್ಥ ನೀನು ಇಚ್ಛೆ ಪಾರ್ಥ ಹತ್ತ ನೋಡು ಕೌರವೇಶ್ವರರ ಚತುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉನ್ಮಲಿತವಾದ ಸಾಗರದಂತೆ ಕಾಣುತ್ತಿರುವುದು ಇತ್ತ ನೋಡು ಪಾರ್ಥ ಕೌರವೇಶ್ವರನ ಪ್ರಿಯರಾದ ಕರ್ಣ ದುಶ್ಯಾಸನ ಸಿಂಧೂರಾಜನಾದ ಶಕುನಿ ಜಯೇಂದ್ರತನ ಛಲಗೆಡದೆ ಒಂದೇ ಪಾರ್ಶ್ವರಥದಲ್ಲಿ ಕೌರವೇಶ್ವರನ 98 ಮಂದಿ ಸಹೋದರರು ದೊರೆತಿದ್ದಾರೆಯಾದ ದ್ರೋಣಾಚಾರ್ಯರು ಒಲ್ಕದಾರಿಯಾದ ಅಶ್ವತ್ಥಾಮರು ಇತ್ತ ನೋಡು ಪಾರ್ಥ ಕೌರವೇಶ್ವರನ ಪ್ರಿಯರಾದ ಸೇನಾಧಿಪತಿಯಾದ ಭೀಷ್ಮಾಚಾರ್ಯರು ಆ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪಿತನಿಗೆ ಒಂದು ಸಾರಿ ವಂದಿಸು ಪಾರ್ಥ ಆಜ್ಞೆ ಮಾಧವ ಪಾರ್ಥ ಭೀಷ್ಮನ್ ಕುರುಪಿತಾಮಹ ಇದು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ಆಹಾ ನನಗಿಂತಹ ಪವಿತ್ರ ಸಮಯ ಎನ್ನೊಳಗೆ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ತನವೋ ಏಕೆ ಏನಾಯ್ತು ಮಿತ್ರ ಏಕೆ ವಿಚಲಿತನಾಗಿರುವೆ ಪರಮಾತ್ಮ ಏನು ದೇವಾ ಅಂಗ ಪ್ರತ್ಯಂಗಗಳಲ್ಲಿಯೂ ಧಾರಣ ಜ್ವಾಲೆ ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು ಹೃದಯದಲ್ಲಿ ರೋಮಾಂಚನ ಕಂಪನವೂ ಹುಟ್ಟುತ್ತಿರುವುದು ನಾಲಿಗೆಯೂ ಒಣಗಿತು ಕಾಲುಗಳು ನಡುಗುತ್ತಿರುವವು ಕೈಯಿಂದ ಗಾಂಡಿವವು ಜಾರಿತು ಪರಮಾತ್ಮ ನಾನು ನೋಡುತ್ತಿರುವುದಾದರೂ ಏನನ್ನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು
ಜ್ಞಾತಿಗಳು ಇವರುಗಳನ್ನು ಇವರೆಷ್ಟು ಜನರ ರಕ್ತಗಳಲ್ಲಿ ಭರತ ವಂಶದ ರಕ್ತವು ಹರಿಯುತ್ತಿರುವುದೋ ನಾನು ಕಾಣೆ. ಕೇವಲ ರಾಜ್ಯದ ಮೇಲಿನ ಆಸೆಗಾಗಿ ಇವರುಗಳನ್ನು ವಧಿಸಲು ನನ್ನಿಂದ ಆಗದು. ಈ ಯುದ್ಧವು ನನಗೆ ಬೇಡ. ರಥವನ್ನು ಹಿಂತಿರುಗಿಸು ದೇವಾ, ರಥವನ್ನು ಹಿಂತಿರುಗಿಸು. ಪಾರ್ಥ, ಇಂಥ ವಿಷಮಾಸಾರದಲ್ಲಿ ಇಂಥ ಕಶ್ಮಲಭವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವಿಯ? ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಪಾರ್ಥ, ಒಂದು ಬಾರಿ ಗುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರು. ಇವರುಗಳ ಮೇಲೆ ಬಾಣವನ್ನು ತುಡುವುದೇ? ಪಾರ್ಥ, ಪರಮಾತ್ಮ, ಯಾರ ಹೃದಯದ ನಿರಳಿನಲ್ಲಿ ಬೆಳೆದನೋ ಅವರ ಹೃದಯವನ್ನೇ ಸೀಳುವುದೇ? ಯಾರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟರೋ ಅವರುಗಳಿಗೆ ನನ್ನ ಅಸ್ತ್ರದಿಂದ ಶಿರಚ್ಛೇದನವನ್ನು ಮಾಡುವುದೇ? ಪರಮಾತ್ಮ, ಪಾರ್ಥ, ಗುರುವದಯದಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರ. ಇವರ ಬಂಧು ಬಾಂಧವ ರಕ್ತದಿಂದ ತೊಯ್ದ ರಾಜ್ಯವನ್ನು ಆಳುವ ಇಚ್ಛೆಯು ನನಗಿಲ್ಲ ದೇವ. ಪಾರ್ಥ, ಸಜ್ಜನರ ವಧೆಯು ನನಗೆ ಸಮ್ಮತವಿಲ್ಲ ದೇವ, ಸಮ್ಮತವಿಲ್ಲ. ಪಾರ್ಥ, ಯಾರನ್ನು ಯಾರು ವಧಿಸುವುದು? ಅಳುವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಈ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಈ ಆತ್ಮವೂ ಕೂಡ ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸುವುದು. ಭೀಷ್ಮ ದ್ರೋಣಾದಿಗಳು, ನೀನು ನಾನು ಕೂಡ ಅನೇಕ ಸಾರಿ ಜನಿಸಿರುವವು, ಮುಂದೆಯೂ ಜನಿಸುವವು. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ದೊಡಗುವುದು. ಪಾರ್ಥ, ನಾನು ಹೇಡಿಯಲ್ಲ, ಆದರೂ ಯುದ್ಧ ವಿಮುಖನಾಗಿರುವನು. ಪರಮಾತ್ಮ, ಕ್ಷತ್ರಿಯನಿಗೆ ಯುದ್ಧವಲ್ಲದೆ ಮತ್ತಾವ ಧರ್ಮವೂ ಇಲ್ಲವೇ? ಪಾರ್ಥ, ಸ್ವಜ್ಜನರ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಾಧರ್ಮ ಅವಲಂಬನೆಯು ಅನರ್ಥಕಾರಿ. ಅದು ನಿನಗೆ ನೆನಪಿರಲಿ ಅರ್ಜುನ. ಪರಮಾತ್ಮ, ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಪಾರ್ಥ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶನವೋ ಧರ್ಮನಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಪಾರ್ಥ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ಅಸ್ತ್ರವನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಆಹಾ ಪಾರ್ಥ, ಪರಮಾತ್ಮ, ನಿನ್ನ ನುಡಿಗಳಿಂದ ಈ ದಿವ್ಯವಾಣಿಯನ್ನು ಪ್ರಸುಪ್ತ ಪ್ರಜ್ಞೆಯನ್ನು ನನ್ನ ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ಕರ್ಮವೇನು? ಪಾರ್ಥ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನಿಸಿರುವವು. ಅದರ ನೆನಪು ನನಗಿರುವುದು, ನಿನಗಿಲ್ಲ. ಸ್ವಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ಪಾರ್ಥ, ನಿನ್ನ ಈ ದಿವ್ಯವಾಣಿಯಿಂದ ನನ್ನ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ಕರ್ಮವೇನು? ನಿನ್ನ ಅವತಾರದ ಗುರುತುಗಳೇನು? ಅದನ್ನು ತಿಳಿಯುವ ಬಗೆಗೆ ಪರಮಾತ್ಮ. ಪಾರ್ಥ, ನಾನು ಮಾಯೋರೂಪಿ ದರಿದ್ರಿಯ ನೆನೆಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನೂ ಕೊಡುವೆನು. ಅಗ್ನೇಮಯನಾಗಿ ಅವುಗಳಿಗೆ ಶಕ್ತಿಯನ್ನು ವೃದ್ಧಿಸುವೆನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೆರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವಾಗಿ ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ ಪಾರ್ಥ. ಪರಮಾತ್ಮ, ಪಾರ್ಥ, ನಿನ್ನ ಈ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ನನ್ನ ಹೃದಯದ ಅಂಧಕಾರವೂ ಹರಿಯಿತು. ಏ ಯೋಗೀಶ್ವರ, ನಿನ್ನ ದಿವ್ಯ ರೂಪವನ್ನು ತೋರಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವಾ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನಾದ ನಾನು ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಶ್ರೇಣಿಗೆ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಗಳಿಸಿವೆ. ಆಹಾ, ಎಂತಹ ಪವಿತ್ರ ರೂಪಗಳು! ಮಾನವ ಕಣ್ಣುಗಳಿಂದ ಇದನ್ನು ನೋಡಲಾರನು.
ಸುಂದರ ಸೋದನವಾದ ಸುಮಧುರವಾದ ವದನದಲ್ಲಿ ನಿನ್ನ ದಿವ್ಯ ರೂಪವನ್ನು ತೋರಿ ನನ್ನನ್ನು ಕೃತಜ್ಞನಾಗಿ ಮಾಡು ದೇವಾ. ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಚಿರಚಿತ್ತವಾಯ್ತು ದೇವಾ ದೇವಾ. ಕಿಂಕರನ ಮೊರೆಯೋ ಕರುಣಾ ನಿನ್ನ ಸೌಮ್ಯ ರೂಪವ ತೋರೋ ಶರಣೋ ಶರಣೋ ಗಿರಿದಾರಿ ಗಿರಿದಾರಿ. ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ಸೌರಿ ಮುರಾರಿ ನಾರಾಯಣ ಹರಿ ಸೌರಿ ಮುರಾರಿ ನನ್ನ ಪ್ರಾಣ ಸಖ. ಈ ಘೋರ ರೂಪವು ಬಾರಿ ಭಯಾನಕ ನಾನೋಡಲಾರೆನು ಪ್ರಭುವೇ. ಈ ಘೋರ ರೂಪವು ಬಾರಿ ಭಯಾನಕ ನಾನೋಡಲಾರೆನು ಪ್ರಭುವೇ. ದಾರುಣ ಮಾಡು ಸೌಮ್ಯ ರೂಪವ ದಾರುಣ ಮಾಡು ಸೌಮ್ಯ ರೂಪವ ನಾರಾಯಣ ಹರಿ ಸೌರಿ ಮುರಾರಿ ನಾರಾಯಣ ಹರಿ ಸೌರಿ ಮುರಾರಿ ನನ್ನ ಪ್ರಾಣ ಸಖ. ಪರಮಾತ್ಮ ಅಕ್ಷರಗಳಿಂದ ವೀಕ್ಷಿಸಲಾರೆನು ಮಾಧವ ನಿನ್ನ ಸಾಕ್ಷಾತ್ ಸಹವತಾರವ. ಅಕ್ಷಗಳಿಂದ ವೀಕ್ಷಿಸಲಾರೆನು ಮಾಧವ ನಿನ್ನ ಸಾಕ್ಷಾತ್ ಸಹವತಾರವ. ಲಕ್ಷೋಪಲಕ್ಷ ರಾಕ್ಷಸರನು ನೀ ಸಂಹರಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭೋ. ಪಕ್ಷಿವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನು ರಕ್ಷಿಸೋ. ಪಕ್ಷಿವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನು ರಕ್ಷಿಸೋ. ಪರಮಾತ್ಮ ನಿನ್ನ ಸೌಮ್ಯ ರೂಪವನ್ನು ತೋರಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವಾ. ಪಾರ್ಥ ಗದಾಶಿತ ಶೋಭಿತನಾದ ನನ್ನ ಸೌಮ್ಯಮೂರ್ತಿಯ ದರ್ಶನ ಮಾಡು. सृजम्यहं पवित्राणाय साधूना विनाशाय च दुष्कृतम् धर्म संस्थापनार्थाय संभवामि युगे युगे संभवामि युगे 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 युगे। असतो मा सद्गमया
तमतो मा ज्योतिर्गमय मृत्योर्मामृतं गमय शांति 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 ನಿನ್ನ ಸುಮಧುರವಾದ ಸೌಮ್ಯ ರೂಪವನ್ನು ತೋರಿ ನನ್ನನ್ನು ಕೃತಾತ್ಮನನ್ನಾಗಿ ಮಾಡು ದೇವಾ. ಭಯವನ್ನು ಬಿಡು ಪ್ರಾಣಶಕ. ಗದಾಚಿತ್ರ ರೋಪಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು.